ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಮಂಜುನಾಥ್ ಎಡಡಿ, ಧಾರವಾಡ ಪ್ರತಿನಿಧಿ. ಬೇಲಿಯೇ ಎದ್ದು ಹೊಲ ಮೇದಂಥ ಪ್ರಕರಣ ಒಂದು ಈಗಾಗಲೇ ಕೂಡ ಧಾರವಾಡದ ಅಂಡಿಗಿರಿ ಪಟ್ಟಣದಲ್ಲಿ ನಡೆದಿದೆ ಅಂತಲೇ ಹೇಳ್ಬೋದು. ಹಿಂಗಾರು ಮತ್ತು ಮುಂಗಾರು ಬೆಳೆಗಳನ್ನು ಬೆಳೆದಂಥ ರೈತರು ತಮ್ಮ ಮನೆಗಳಲ್ಲಿ ಸಂರಕ್ಷಣೆ ಮಾಡಿ ಇಡೋದು ಕಷ್ಟ ಎಂಬ ಅರ್ಥಂಥ ರೈತರು ಕೂಡ ಏನಂತಂದರೆ ತಮ್ಮ ಬೆಳೆಗಳನ್ನು ಬೆಳೆದಂಥ ಬೆಳೆಗಳನ್ನು ಚೀಲಗಳಲ್ಲಿ ತುಂಬಿ ಆ ಬೆಳೆಗಳ ಚೀಲಗಳನ್ನು ನೋಡ್ತಾರೆ ರಾಜ್ಯ ಉಗ್ರಾಣ ಕೇಂದ್ರಗಳಲ್ಲಿ ಇಡಲಾಗುತ್ತೆ. ಯಾಕಂದರೆ ಪ್ರತಿಯೊಂದು ಸರ್ಕಾರಿ ಉಗ್ರಾಣಗಳಲ್ಲಿ ಕೂಡ ಅಂತಂದರೆ ರೈತರಿಗಾಗಿ ಚೀಲಗಳನ್ನ ಇಡೋಕೆ ಅಂತ ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಟಿದೆ. ಅದರಲ್ಲೂ ಕೂಡ ಅಂತಂದರೆ ಬಾಡಿಗೆ ವಂತಿಕೆಯನ್ನು ಉಗ್ರಾಣದ ಅಧಿಕಾರಿಗಳು ಕೂಡ ಪಡಿತಾ ಇರ್ತಾರೆ. ಅಂಡಿಗೇರಿ ಮತ್ತು ಏನಂತಂದರೆ ಬೈಲು ಹೊಂಗಲಕ್ಕೆ ಪ್ರಭಾರಿಯಾಗಿರುವಂಥ ಆಫೀಸರ್ ಉಗ್ರಾಣದ ಅಧಿಕಾರಿ ಮ್ಯಾನೇಜರ್ ಇರುವಂಥ ಆಕಾಶ್ ಭೂಷಣ್ ಅವರೆಂಬುವರು ಕಳೆದ 1 ತಿಂಗಳ ಹಿಂದೆ ಅವರು ನಾಪತ್ತೆಯಾಗಿದ್ದಾರೆ. ಇದಕ್ಕೆ ಪ್ರಮುಖ ಕಾರಣ ಅಂತಂದರೆ ಕೇಂದ್ರದಲ್ಲಿ ಧಾರವಾಡ ಜಿಲ್ಲೆ ಏನಂತಂದರೆ ಅಂಡಿಗೇರಿ ಪಟ್ಟಣದಲ್ಲಿರುವಂಥ ಸರ್ಕಾರಿ ಉಗ್ರಾಣದಲ್ಲಿರುವಂಥ 4,000ಕ್ಕೂ ಅಧಿಕ ಕಡಲೆ ಮತ್ತು ಹೆಸರಿನ ಚೀಲಗಳು ನಾಪತ್ತೆಯಾಗಿದ್ದಾವೆ. ಇದಕ್ಕೆ ಪ್ರಮುಖ ಕಾರಣ ಅಂತಂದರೆ ಅಲ್ಲಿರುವಂಥ ಮ್ಯಾನೇಜರ್ ಇದ್ದಂಥ ಭೂಷಣ್ ಅವರು ಕೂಡ ಇದಕ್ಕೆ ನೇರವಾಗಿ ಹೊಣೆಯಾಗಿದ್ದಾರೆ ಅಂತ ಹೇಳ್ಬೋದು. ಯಾಕಂತಂದರೆ ಕಳೆದ ವರ್ಷ ಬಿತ್ತನೆ ಮಾಡಿ ಫಸಲು ಬಂದಂಥ ಫಸಲನ್ನು ಕಟಾವು ಮಾಡಿ ರಾಶಿ ಮಾಡೋಂಥ ರಾಶಿಯನ್ನು ಚೀಲದಲ್ಲಿ ತುಂಬಿ ಈ ಉಗ್ರಾಣದಲ್ಲಿ ಇಡಲಾಗಿತ್ತು. ಆದರೆ ಉಗ್ರಾಣದಲ್ಲಿ ಇಟ್ಟಂಥ ರೈತರು ಕೂಡ ಪ್ರತಿ ತಿಂಗಳು ಕೂಡ ವಿಸಿಟ್ ಮಾಡಿ ತಮ್ಮ ಚೀಲಗಳು ಹೇಗಿವೆ ಎಂಬ ವೀಕ್ಷಣೆ ಕೂಡ ಮಾಡ್ತಾಯಿದ್ರು. ಆದರೆ ಕಳೆದ 1 ತಿಂಗಳಿಂದ ಏನಂತಂದರೆ ರೈತರು ಬಂದಂಥ ಸಂದರ್ಭದಲ್ಲೂ ಕೂಡ ಯಾವುದೇ ರೀತಿಯಾದಂಥ ಉಗ್ರಾಣದಲ್ಲಿರುವಂಥ ಚೀಲಗಳನ್ನು ವೀಕ್ಷಣೆ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿರೋದಿಲ್ಲ. ಇದರಂಥ ರೈತರು ಆತಂಕಗೊಂಡಂಥ ರೈತರು ಕೂಡ ಏನಂತ ಮಾಡ್ತಾರೆ, ಮೇಲಾಧಿಕಾರಿಗಳಿಗೆ ದೂರನ್ನು ನೀಡ್ತಾರೆ. ಯಾಕಂತಂದರೆ ಕಚೇರಿಗೆ ಉಗ್ರಾಣಕ್ಕೆ ಭೇಟಿ ಕೂಡ ನೀಡದಂಥ ಜೊತೆಗೆ ಉಗ್ರಾಣಕ್ಕೆ ಇರುವಂಥ ಚೀಲವನ್ನು ಕೂಡ ನೋಡೋಕ್ಕೆ ಅವಕಾಶ ಮಾಡಿ ಕೊಟ್ಟಿರೋದಿಲ್ಲ. ಇದು ಎಲ್ಲೋ ಒಂದು ಕಡೆ ಅನುಮಾನಕ್ಕೆ ಗ್ರಾಸವಾಗುತ್ತೆ. ಇಂಥ ಸಂದರ್ಭದಲ್ಲಿಯೂ ಕೂಡ ಮೇಲಾಧಿಕಾರಿಗಳು ಸ್ಥಳೀಯ ರೈತರು ಏನಂತಂದರೆ ಅಂಡಿಗೇರಿ ಪಟ್ಟಣದ ಸುತ್ತಮುತ್ತಲು ತಾಲೂಕಿನ ಜನರು ಕೂಡ ನೂರಾರು ರೈತರು ಕೂಡ ಏನಂತಂದರೆ ಅಲ್ಲಿ ಒಟ್ಟು ಈಗಾಗಲೇ ಕೂಡ ಏನಂತಂದರೆ ಕಡಲೆ ಮತ್ತು ಹೆಸರು ಚೀಲಗಳು 4,000 ಕ್ವಿಂಟಲ್ ಏನಂತಂದರೆ ಬರೋಬ್ಬರಿ ಕೋಟಿ ವೆಚ್ಚ ಬೆಲೆ ಬಾಳುವಂಥ ಚೀಲಗಳು ಈಗಾಗಲೇ ನಾಪತ್ತೆಯಾಗಿರುವ ಹಿಂದೆ ಏನಂತಂದರೆ ಅಧಿಕಾರಿಯ ಕೈವಾಡ ಇದೆ ಎಂಬುದು ಕೂಡ ಇಲ್ಲಿ ಕಂಡುಬಂದಿದೆ. ಅಂದರೆ ಬೈಲಹೊಂಗಲ ಉಗ್ರಾಣ ಕೇಂದ್ರದಲ್ಲೂ ಕೂಡ ಇವರು ಕೆಲಸವನ್ನು ನಿರ್ವಹಿಸ್ತಾ ಇರ್ತಾರೆ. ಅವ್ರಿಗೆ ಏನಂತಂದರೆ ಅಂಡಿಗೇರಿಯ ಉಗ್ರಾಣದವನ್ನು ಪ್ರಭಾರಿಯಾಗಿ ನೀಡಿರ್ತಾರೆ. ಆದರೆ ಇಲ್ಲಿ ಪ್ರಮುಖವಾಗಿ ಇರುವ ಅಂಶ ಏನಂತಂದರೆ ಬೈಲಹೊಂಗಲದಲ್ಲಿ ಒಂದೇ ಉಗ್ರಾಣದಲ್ಲಿ ಏನಂತಂದರೆ ಅಲ್ಲಿರುವಂಥ ಸ್ಥಳೀಯ ರೈತರು ಇಟ್ಟರಂಥ 7,000 ಕ್ವಿಂಟಲ್ ಏನಂತಂದರೆ 7,000 ಕ್ವಿಂಟಲ್ನಷ್ಟು ಸೋಯಾಬೀನಿನ ಚೀಲಗಳು ಕೂಡ ಅಲ್ಲಿ ನಾಪತ್ತೆಯಾಗಿರೋದು ಕೂಡ ಬೆಳಕಿಗೆ ಬಂದಿರೋ ಹಿನ್ನೆಲೆಯಲ್ಲಿ ಬೆಂಗಳೂರಿನಿಂದ ಅಧಿಕಾರಿಗಳ ವಿಶೇಷ ತಂಡ ಬಂದು ಏನಂತಂದರೆ ಫಸ್ಟು ಬೈಲಹೊಂಗಲಕ್ಕೆ ವಿಸಿಟ್ ಮಾಡಿ ಅಲ್ಲಿರುವಂಥ ಅಲ್ಲಿರುವಂಥ ಚೀಲಗಳನ್ನು ಯಾರಿಗೂ 3ನೇ ವ್ಯಕ್ತಿಗಳಿಗೆ ಏನಂತಂದರೆ ರೈತರ ದಾಖಲಾತಿಯನ್ನು ನಕಲಿ ದಾಖಲಾತಿಯನ್ನು ಸೃಷ್ಟಿ ಮಾಡಿ ಅಲ್ಲಿರುವಂಥ ಗೋಡೌನಲ್ಲಿರುವಂಥ ಕಾಳುಗಳನ್ನ ಚೀಲಗಳನ್ನ ಮಾರಾಟ ಮಾಡಿದ್ದಲ್ಲದೆ ಅಂಡಿಗೇರಿ ಪಟ್ಟಣದಲ್ಲಿರುವಂಥ ಕಡಲೆ ಮತ್ತು ಹೆಸರಿನ ಚೀಲಗಳನ್ನು ಕೂಡ ಮಾರಾಟ ಮಾಡಿರೋದು ಕೂಡ ಇಲ್ಲಿ ಗಮನಕ್ಕೆ ಬಂದಿದೆ. 451 ಚೀಲ ಕಡ್ಲಿ ತಂದು ವೇರೌಸಿಗೆ ಹಚ್ಚಿದ್ವಿ. ನಾವು ಪ್ರತಿ 15 ದಿನಕ್ಕೊಮ್ಮೆ ನೋಡ್ತಿದ್ವಿ. ಈಗ 15 ಇದ್ದು ಈಗ 20 ದಿನದಿಂದ ನಮ್ಮ ಕಡ್ಲಿನ ವೇರೌಸ್ನಾಗ ಯಾರೂ ಕಡ್ಲಿಲ್ಲ. ಎಲ್ಲ ರೈತರು ಹೆಸರು ಹಚ್ಚಾರ, ಕಡ್ಲಿ ಹಚ್ಚಾರ, ಎಲ್ಲ ಕಡ್ಲಿನೂ ಹೋಗ್ಯಾವು, ಹೆಸರು ಹೋಗ್ಯಾವು, ಎಲ್ಲವು. ಅದು ಲೆಕ್ಕಿಲ್ಲ ರೀ. ಅವ್ರು ಅಡಿಟ್ ಮಾಡೋಕೆ ಬೆಂಗಳೂರು ಅವ್ರು ಬಂದಾರ. ಇದು ಅಂದಾಜು ಒಂದು 4,000 ಚೀಲ ಹೋಗಿರ್ಬೇಕು ರೀ. ಅವ ಆಕಾಶ್ ಮಿಷನ್ ಅವ್ರು ಅಂತೇಳಿ ಅವು ಮ್ಯಾನೇಜರ್ ಇದ್ದ, ಅವ ಬರ್ತಾ ಇದ್ದಿಲ್ಲ. ಒಟ್ಟು ಬಂದು ಇದೆಲ್ಲ ಮಾಡಿದ್ವಿ. ನಾವು ಆ ಮೂಲಿಗೆ ಇದನ್ನು ಹಚ್ಚಿದ್ವಿ. ಅಲ್ಲೇ ಯಾವ ಚೀಲನೂ ಇಲ್ಲ, ಏನೂ ಇಲ್ಲ. ಈಗ ಎಲ್ಲ ಓವರಾಲ್ ರೈತರು ಎಲ್ಲ ರೈತರು ಬಂದಾರ, ಎಲ್ಲರೂ ಬಂದಾರ. ಯಾವ ಒಂದು ಚೀಲ ಇಲ್ಲ. ಇದು ಮತ್ತು ಬೈಲಹೊಂಗಲದ್ದು ಏನಾಯ್ತಂತ್ರಿ, ಅಲ್ಲಿ ಏನೋ ಇದನ್ನು ಮಾಡ್ಯಾರಂತ. ಅಲ್ಲಿ ಎಷ್ಟು ಹೋಗ್ಯಾವ ಏನು ನಮಗೆ ಗೊತ್ತಿಲ್ಲ. ಇಲ್ಲಿ ನಮ್ಮ ಅಂಡಿಗೇರಿ ಓವರಾಲ್ ರೈತರು ಎಲ್ಲರೂ ಭಾಳ ಅಂದ್ರೆ ಭಾಳ ಮಂದಿವು ಹೆಸರು ಹೋಗ್ಯಾವು, ಕಡ್ಲಿ ಹೋಗ್ಯಾವು, ಎಲ್ಲ ಹೋಗ್ಯಾವು. ಅದಕ್ಕೆ ಅದು ನಮ್ಗೆ ಇಮಿಡಿಯೇಟ್ಲಿನೇ ಎಲ್ಲರೂ ಇದನ್ನು ಮಾಡಿ ಒಟ್ಟು ನಮಗೆ ಬಿತ್ತಕ್ಕೆ ಕಡ್ಲಿ ಕೊಡಿಸ್ಬೇಕು. ಅಥವಾ ನಮ್ದು ಇದು ಎಷ್ಟೈತಿ ಅಷ್ಟು ನಮಗೆ ಈಗ ಮಾರ್ಕೆಟಿನ ಬೆಲೆ ಪ್ರಕಾರ ನಮಗೆ ಇದನ್ನು ಮಾಡಬೇಕು, ಅಮೌಂಟ್ ಕೊಡಬೇಕು. ಇವತ್ತು ಸರ್ಕಾರ ಗುಡಾಣದಲ್ಲಿ ಇಟ್ಟಂಥ ಹೆಸರು ಕಾಳು ಹಾಗೂ ಕಡ್ಲಿ ಕಾಳು ಸುಮಾರು ನಮ್ಮ ಸುತ್ತಮುತ್ತಲ ಭಾಗದಂಥ ಎಲ್ಲ ಹಳ್ಳಿ ರೈತರು, ನಮ್ಮ ರೈತರು ಇವತ್ತೇನು ಇಲ್ಲಿ ಬಂದು ಸ್ಟಾಕ್ ಮಾಡಿಟ್ರೆ ಸುಮಾರು 4,000 to 5,000 ಚೀಲಗಳು ಇವತ್ತು ಆ ಗುಡಾವಣಲ್ಲಿ ಇಟ್ಟಂಥ ಮಾಲ್ ಇಲ್ಲಿ ಇವತ್ತಿಲ್ಲ. ಇಲ್ಲ, ಅದು ಎಲ್ಲ ಖಾಲಿ ಆಗಿಬಿಟ್ಟವು. ಅದು ಯಾಕಾಗೈತಿ, ಏನಾಗೈತಿ, ಯಾರಿಗೂ ಸಂಪೂರ್ಣವಾದಂಥ ಇನ್ನೂ ಮಾಹಿತಿ ಕೊಡ್ತಾ ಇಲ್ಲ. ಯಾರ ರೈತರಿಗೂ ಇವ್ರು ಮಾಹಿತಿ ಕೊಡ್ತಾ ಇಲ್ಲ ಅಧಿಕಾರಿಗಳು. ಸುಮಾರು 8 to 10 ಕೋಟಿ ಅಂತ ಆಗುವಂಥ ಮೆಟೀರಿಯಲ್ ಅದು. ಇವತ್ತು ಅಧಿಕಾರಿಗಳನ್ನ ಕೇಳಿದರೆ ಇಲ್ಲ ನಾವು ಆಡಿಟ್ ಮಾಡ್ತಾ ಇದ್ದೀವಿ, ಅದು ಮಾಡ್ತಾ ಇದ್ದೀವಿ. ಸುಮಾರು 3-4 ದಿವಸದಿಂದ ಇದನ್ನು ಹೇಳ್ತಾ ಇದ್ದಾರೆ. ಇವತ್ತು ಇಮಿಡಿಯೇಟಾಗಿ ಸರ್ಕಾರದವರು ಇದ್ರ ಮೇಲೆ ರೈತರಿಗೆ ಹೋದಂಥ ಕಾಳುಗಳ ಮೇಲೆ ಮಾರ್ಕೆಟ್ ರೇಟನ್ನು ಅವ್ರು ಇಮಿಡಿಯೇಟಾಗಿ ಕೊಡಬೇಕು. ಇವತ್ತು ಅವರು ಬಿತ್ತನೆ ಮಾಡಬೇಕಾಗೈತಿ, ಕಡಲೆಯನ್ನು ಬಿತ್ತನೆ ಮಾಡಬೇಕಾಗೈತಿ. ಆ ನಿಟ್ಟಿನಲ್ಲಿ ಇವತ್ತು ಸರ್ಕಾರದವರು ಇಮಿಡಿಯೇಟಾಗಿ ಅವರಿಗೆ ಅವರು ಹೋದಂಥ ಮೆಟೀರಿಯಲ್ಗೆ ಮಾರ್ಕೆಟ್ ರೇಟಲ್ಲಿ ಏನಿದೆ ಅದನ್ನು ಇಮಿಡಿಯೇಟಾಗಿ ಅವ್ರಿಗೆ ಕೊಡಬೇಕು. ಕೊಟ್ಟು ಅವ್ರಿಗೆ ಮುಂದೆ ಬಿತ್ತನೆ ಮಾಡುವಂಥ ಕೆಲಸಕ್ಕೆ ಅನುಕೂಲ ಮಾಡಿಕೊಡ್ಬೇಕು. ಅದ್ರ ಜೊತೆಗಾಗಿ ಯಾರು ಮಾಡಿದಾರೆ, ತಪ್ಪಿಸ್ತರು ಯಾರದಾರ
ಅವ್ರ ಮ್ಯಾಗ ಕಾನೂನು ಕ್ರಮ ಇಮಿಡಿಯೇಟ್ ಆಗಿ ಕಾನೂನು ಕ್ರಮ ಜರುಗಬೇಕು. ಹುಬ್ಬಳ್ಳಿ ಮತ್ತು ಬೆಂಗಳೂರಿನ ವಿಶೇಷ ತಂಡ ಉಗ್ರಾಣದ ಸರ್ಕಾರಿ ಅಧಿಕಾರಿಗಳು ಕೂಡ ವಿಸಿಟ್ ಮಾಡಿ ಈಗಾಗಲೇ ಕೂಡ ಏನಂತಂದ್ರೆ ಪ್ರತಿಯೊಬ್ಬ ರೈತರು, ಯಾಕಂತಂದ್ರೆ ರೈತರು ತಮ್ಮಲ್ಲಿ ಇರುವಂತಹ ಒಂದು ಮಾಹಿತಿಯನ್ನು ನೀಡೋದ್ರ ಜೊತೆಗೆ ಎಷ್ಟು ಚೀಲ ಯಾರ್ಯಾರು ರೈತರಿಗೆ ಸಂಬಂಧಪಟ್ಟಂತ ಚೀಲಗಳಿದ್ದು, ಎಷ್ಟು ಅಮೌಂಟ್ ಇಲ್ಲಿ ಏನಂತಾರೆ ಚೀಲಗಳು ಮಾರಾಟ ಆಗಿವೆ, ಇನ್ನೆಷ್ಟು ಉಳಿದಿವೆ ಎಂಬ ಮಾಹಿತಿಯನ್ನು ಕೂಡ ಕಲೆ ಹಾಕ್ತಾ ಇದ್ದಾರೆ. ಈ ವಿಚಾರಕ್ಕೆ ಏನಂತಂದ್ರೆ ಬೆಂಗಳೂರಿನಿಂದ ಬಂದಂತ ಸರ್ಕಾರಿ ಉಗ್ರದ ಅಧಿಕಾರಿಗಳು ಕೂಡ ಸ್ಥಳೀಯ ಪೊಲೀಸ್ ಠಾಣೆಗೂ ಕೂಡ ಅಧಿಕಾರಿ ಕಾಣೆಯಾಗಿರುವ ಬಗ್ಗೆ ಒಂದು ದೂರನ್ನ ಸಲ್ಲಿಸಿದ್ದಾರೆ. ಆದರೆ ಒಂದು ಕಡೆ ಪ್ರಮುಖವಾಗಿ ಇಲ್ಲಿ ಅಂಶ ಗಮನಿಸಬೇಕಾದಂತಂದ್ರೆ ಹಿಂಗಾರಿಗೆ ಬಿತ್ತನೆಗೆ ಬೇಕಾದಂತ ಕಡಲೆ ಬೀಜಗಳು ಕೂಡ ನಾಪತ್ತೆಯಾಗಿರೋದ್ರಿಂದ ರೈತರಿಗೆ ಬಿಗ್ ಶಾಕ್ ಆಗಿದೆ. ಯಾಕಂತಂದ್ರೆ ಇಲ್ಲಿರುವಂತ ಉಗ್ರಾಣದಲ್ಲಿರುವಂಥ ಬೀಜವನ್ನು ತೆಗೆದುಕೊಂಡು ತಾವಿಟ್ಟಂಥ ಬೀಜಗಳನ್ನ ತೆಗೆದುಕೊಂಡು ತಮ್ಮ ಜಮೀನಿಗೆ ಬಿತ್ತೋಕೆ ಸಿದ್ಧತೆಯನ್ನು ನಡೆಸಿದ್ರು. ಆದರೆ ಏಕಾಏಕಿಯಾದಂಥ ಉಗ್ರಾಣಕ್ಕೆ ಭೇಟಿ ನೀಡಿದಾಗ ಅಲ್ಲಿ ಉಗ್ರಾಣದಲ್ಲಿರುವಂಥ ಚೀಲಗಳು ನಾಪತ್ತೆಯಾಗಿರೋದ್ರಿಂದ ರೈತರಿಗೂ ಕೂಡ ಒಂದು ಆತಂಕಗೀಡಾಗಿದೆ. ಯಾಕಂತಂದ್ರೆ ಒಂದು ಇದ್ದಂಥ ಚೀಲಗಳು ನಾಪತ್ತೆ, ಅದು ಜೊತೆಗೆ ಏನಂತಂದ್ರೆ ಹಿಂಗಾರಿಗೆ ಬಿತ್ತನೆ ಮಾಡಬೇಕಾದಂಥ ಕಡಲೆ ಇಲ್ಲ, ಶಾರ್ಟೇಜ್ ಬೀಳುವಂಥ ಸಂದರ್ಭ ಈಗಲೇ ಎದುರಾಗಿದೆ. ಈ ಹಿನ್ನೆಲೆಯಲ್ಲಿ ಕೂಡ ರೈತರು ಕೂಡ ಏನಂತಂದ್ರೆ ಕೇಂದ್ರಕ್ಕೆ ಭೇಟಿ ನೀಡಿ ಬೆಂಗಳೂರಿನಿಂದ ಬಂದಂಥ ಅಧಿಕಾರಿಗಳಿಗೆ ಸಂಪೂರ್ಣವಂತ ಮಾಹಿತಿ ಹೇಳ್ತಾ ಇದ್ದಾರೆ. ಇದ್ರ ಜೊತೆಗೆ ಏನಂತಂದ್ರೆ ಈಗಾಗಲೇ ಕೂಡ ಸಾವಿರಾರು ಕ್ವಿಂಟಲ್ ಮಾಯ ಆಗಿರೋದು ಒಂದು ಕಡೆ ಆದರೆ, ಇನ್ನೊಂದು ಕಡೆ ಬಿತ್ತನೆಗೆ ಬೇಕಂತ ಕಡಲೆ ಬೇಕು. ಯಾಕಂತಂದ್ರೆ ಹಿಂಗಾರು ಬಿತ್ತನೆಗೆ ಪ್ರಮುಖವಾಗಿ ಬೇಕಂತ ಕಡಲೆಯನ್ನ ನೀಡಬೇಕು. ಜೊತೆಗೆ ಇರುವಂತಹ ರೈತರ ನಕಲಿ ದಾಖಲೆಯನ್ನು ಸೃಷ್ಟಿ ಮಾಡಿ ಮಾರಾಟ ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲೂ ಕೂಡ ಅಧಿಕಾರಿನ ಪತ್ತೆ ಹಚ್ಚಿಕೊಂಡು ಬಂದು ಏನಂತಂದ್ರೆ ರೈತರು ಇಟ್ಟಂತ ಸಂಪೂರ್ಣವಾದಂತ ಚೀಲಗಳ ಬೆಲೆಯನ್ನ ನೀಡಬೇಕು, ಇಲ್ಲ ಇಟ್ಟಂತ ಬೆಳೆಗಳ ಚೀಲಗಳನ್ನ ಕೊಡಬೇಕೆಂಬ ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಇದು ಕರ್ನಾಟಕ ರಾಜ್ಯ ಉಗ್ರಾಣ ನಿಗಮದ ಬೈಲಹೊಂಗಲ ಮತ್ತೆ ಅಣ್ಣಿಗೇರಿ ಶಾಖೆಗಳಿಗೆ ಒಬ್ಬ ಪ್ರಭಾರಿ ಉಗ್ರಾಣ ವ್ಯವಸ್ಥಾಪಕರಾಗಿ ಆಕಾಶ್ ಮುಷಣ್ಣ ಅವರು ಅಂತ ಹೇಳ್ಬಿಟ್ಟು ಚಾರ್ಜ್ ಕೊಟ್ಟಿದ್ದಾರೆ. ಈಗ ಇವ್ರು ಬರದೆ ನನ್ನ ಮುಂದೆ ಎದುರಿಗೆ ಬರದೇ ಇರೋದಕ್ಕೆ ನನಗೆ ಡೌಟ್ ಬಂದು ಈ ಒಂದು ಗೋಡೌನ್ ಓಪನ್ ಮಾಡಿ ನೋಡಿದ ಗೋಡೌನ್ ಒಳಗಡೆ ವೇರಿಯೇಷನ್ ಕಂಡು ಬಂದಿರೋದ್ರಿಂದ ನಮಗೆ ಡೌಟ್ ಬಂದು ಅಲ್ಲಿ ಸದ್ಯಕ್ಕೆ 7-8 ಜನ ಟ್ರೇಡರ್ ಬಾಂಡ್ ಇದಾವೆ. ಆ ಬಾಂಡ್ ಒಳಗಡೆ ಅರೌಂಡ್ 7,000 ಚಿಲ್ಲರೆ ಬ್ಯಾಗ್ಗಳು ಸೋಯಾಬೀನ್ ಇತ್ತು. ಆ ಬಾಂಡ್ ಇನ್ವೆಂಟ್ರಿಗೂ ಅಲ್ಲಿ ಡೆಪಾಸಿಟ್ ಆಗಿರೋದಕ್ಕೆ ಮಿಸ್ ಮ್ಯಾಚ್ ಆಗಿದೆ. ಅದಕ್ಕೆ ಅದು ಕಂಡು ಬಂದ ಕೂಡಲೇ ಅಲ್ಲಿನೂ ಕೂಡ ನಾವು ಇದನ್ನು ಮಹಜರ್ ಮಾಡಿ ಅದನ್ನು ಸೀಸ್ ಮಾಡಿ ಅದು ಇದೇ ಅಣ್ಣಿಗೇರಿ ಸೆಂಟರು ಕೂಡ ಅವರದೇ ಚಾರ್ಜಲ್ಲಿ ಇರೋದ್ರಿಂದ ಅಲ್ಲಿ ಈ ಸೆಂಟ್ರಿಗೂ ಬಂದು ಇಲ್ಲಿ ಮಹಜರ್ ಮಾಡಿ ಚೆಕ್ ಮಾಡಿಬಿಟ್ಟು ಡಿಫರೆನ್ಸ್ ಏನಿರ್ತದಲ್ಲ ಬ್ಯಾಗಲ್ಲ ಅದನ್ನು ಮಹಜರ್ ಮೂಲಕ ಮೇಲಾಧಿಕಾರಿಗಳು ತಿಳಿಸಿ ಇಲ್ಲಿ ಅಂದ್ರೆ ಯಾವ ತರ ಒರಿಜಿನಲ್ ಇವು ಬಾಂಡ್ಗಳನ್ನ ಇದೇ ಸೇಮ್ ಬಾಂಡ್ಗಳನ್ನು ಇಲ್ಲಿ ಹಾಕೊಂಡು ಹೋಲೋಗ್ರಾಮ್ ಹಚ್ಚಿಬಿಟ್ಟು ಅದರೊಳಗೆ ಖರ್ಚು ಹಾಕಿ ಆ ದುಡ್ಡು ಸಂಗ್ರಹಣಾ ಶುಲ್ಕವನ್ನು ಕಾರ್ಪೊರೇಷನ್ ಕಟ್ಟಿ ಇದು ಬರೋಬ್ಬರ ಡಾಕ್ಯುಮೆಂಟ್ ಐತೆ ಅಂತ ಅನ್ನೋ ತರ ಡಾಕ್ಯುಮೆಂಟ್ ಟ್ರೇಲ್ಸ್ ಅನ್ನು ಬಿಟ್ಟಿದ್ದಾರೆ. ಫೇಕ್ ಅಂತ ಅದು ಕ್ರಾಸಿಂಗ್ ಈ ತರ ನೀವು ಯಾರೋ ರೈತರು ಬಂದು ನಮ್ಮ ಮಾಲ್ ಇಲ್ಲ ಅಂತ ಹೇಳಿದಾಗ ಮಾತ್ರ ಗೊತ್ತಾಗುವಂಗ ರಿಕ್ವೆಸ್ಟ್ ಮಾಡ್ಕೊಂಡು ಯಾವ್ಯಾವ ಬ್ಯಾಂಕಲ್ಲಿ ಏನೇನು ಬಾಂಡ್ಗಳನ್ನ ಇಟ್ಟು ಅಡಮಾನ ತಗೊಂಡಾರ ಸಾಲ ತಗೊಂಡಿದಾರ ಅಂತ ಹೇಳ್ಬಿಟ್ಟು ಕೇಳಕ್ ನಾವು ಬಾಂಡ್ಗಳು ಇದನ್ನು ಕೊಟ್ಟಿದ್ದೀವಿ ರಿಕ್ವೆಸ್ಟ್. ಅವಾಗ ನಿನ್ನೆನೆ ಅವರು ರೆಡ್ಡಿ ಸಹಕಾರಿ ಬ್ಯಾಂಕಲ್ಲಿ ಒಬ್ರು 4 ಬಾಂಡ್ಗಳನ್ನ ಇಟ್ಟು ಸಾಲ ಸೌಲಭ್ಯ ತಗೊಂಡಿದ್ದು ಐತಿ. ಆ 4 ಬಾಂಡ್ಗಳು ಇಲ್ಲಿ ಅವರು ಖರ್ಚು ಮಾಡಿಬಿಟ್ಟು ನಿಲ್ ಹಾಕಿದ್ದಾರೆ. ಆದ್ರೆ ಅಲ್ಲಿ ಇದ್ರೊಳಗೆ ಬಾಂಡ್ ಇದೆ. ಲೋನ್ ಅರೌಂಡ್ 40 ಲಕ್ಷ 43 ಲಕ್ಷ ಚಿಲ್ಲರೆ ಇದನ್ನ ತಗೊಂಡಿದ್ದಾರೆ. ಡಾಕ್ಯುಮೆಂಟ್ಸ್ ಇಲ್ಲಿ ಕ್ಯಾನ್ಸಲ್ ಅಂತ ತೋರಿಸಿದ್ದಾರೆ. ಇಲ್ಲಿ ಕ್ಯಾನ್ಸಲ್ ಅಂತ ತೋರಿಸಿದ್ದಾರೆ. ಅಲ್ಲಿ ಅವ್ರ ಕಡೆ ಬಾಂಡ್ ಇದಾವೆ ಬ್ಯಾಂಕಲ್ಲಿ. ಡೂಪ್ಲಿಕೇಟ್ ಮಾಡಿದಂಗೆ ಅದು. ಈಗ ನಾವು ಪೊಲೀಸ್ ಅವರಿಗೆ ಇದು ಮಾಡಿ ನಾವು FIR ಫೈಲ್ ಮಾಡೋಕ್ಕಿಂತ ಮುಂಚೆ ಅವ್ರು ಎಲ್ಲಿದ್ದಾರೆ ಟ್ರೇಸ್ ಮಾಡಿಬಿಟ್ಟು ಸೆಕ್ಯೂರ್ ಮಾಡಿ ಅಂತ ಹೇಳ್ಬಿಟ್ಟು ಆಲ್ರೆಡಿ ರಿಕ್ವೆಸ್ಟ್ ಮಾಡ್ಕೊಂಡಿದೀವಿ. ಲೆಟರ್ ಕೊಟ್ಟು ರಿಕ್ವೆಸ್ಟ್ ಮಾಡ್ಕೊಂಡಿದೀವಿ ಸರ್. ಬೆಂಗಳೂರಿನಿಂದ ವಿಶೇಷ ತಂಡ ಇರ್ಬೋದು, ಹುಬ್ಬಳ್ಳಿಯಿಂದ ಬಂದಂತ ಸರ್ಕಾರಿ ಉಗ್ರಾಣದ ನಿಗಮದ ಅಧಿಕಾರಿಗಳ ತಂಡ ಈಗ ಆಗಮಿಸಿರೋ ಜೊತೆಗೆ ಎಲ್ಲವನ್ನ ಕೂಲಂಕುಷವಾಗಿ ಅಧ್ಯಯನ ಮಾಡ್ತಾ ಇದ್ದಾರೆ. ಯಾಕಂತಂದ್ರೆ ಎಷ್ಟು ಚೀಲ ಹೋಗಿದ್ದಾವೆ, ಏನಾಗಿದೆ ಎಂಬುದ್ರ ಜೊತೆಗೆ ಸ್ಥಳೀಯ ಪೊಲೀಸ್ ಠಾಣೆಗೆ ಅಣ್ಣಿಗೇರಿ ಪೊಲೀಸ್ ಠಾಣೆಗೆ ಕೂಡ ಒಂದು ದೂರನ್ನ ನೀಡಿದ್ದಾರೆ. ಪತ್ತೆಯಾಗಿರೋದನ್ನ ಹುಡುಕಿ ಕೊಡಿ ಎಂಬ ದೂರನ್ನ ನೀಡಿದ್ದಾರೆ. ಯಾಕಂತಂದ್ರೆ ನೂರಾರು ರೈತರ ಸಾವಿರಾರು ಕ್ವಿಂಟಲ್ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಚೀಲಗಳು ನಾಪತ್ತೆಯಾಗಿರೋದ್ರಿಂದ ಅಧಿಕಾರಿಗಳಿಗೂ ಬಿಗ್ ಶಾಕ್ ಆಗಿದೆ. ಯಾಕಂತಂದ್ರೆ ಒಂದ್ ಕಡೆ ಅಣ್ಣಿಗೇರಿ ಮತ್ತು ಏನಂತಂದ್ರೆ ಬೈಲಹೊಂಗಲದಲ್ಲಿ 2 ಕಡೆ ಸೇರಿದರೆ 10 ಕೋಟಿಗೂ ಹೆಚ್ಚು ಬೆಲೆ ಬಾಳುವಂತ ಏನಂತಾರೆ ಬೆಳೆಗಳ ಚೀಲಗಳು ನಾಪತ್ತೆಯಾಗಿರೋದ್ರಿಂದ ಇದ್ರ ಹಿಂದೆ ಇರುವ ಪತ್ತೆ ಹಚ್ಚಿ ಮುಂದಿನ ಹಂತಗಳಲ್ಲಿ ತನಿಖೆಯನ್ನ ಮಾಡೋಕೆ ಸಿದ್ಧ ಆಗಿದ್ದಾರೆ ಅಂತ. ಇದ್ರ ಜೊತೆಗೆ ಏನಂತಂದ್ರೆ ಆಕಾಶ್ ಮಾಡ್ತಾರೆ, ಸ್ಥಳೀಯವಾಗಿ ಅಣ್ಣಿಗೇರಿ ಪಟ್ಟಣದಲ್ಲಿರುವಂತ ರೆಡ್ಡಿ ಬ್ಯಾಂಕ್ನಲ್ಲಿ, ಖಾಸಗಿ ಬ್ಯಾಂಕ್ನಲ್ಲೂ ಕೂಡ ಏನಂತಂದ್ರೆ 49 ಲಕ್ಷ ಸಾಲವನ್ನ ಪಡೆದಿರ್ತಾರೆ. ಯಾಕಂತಂದ್ರೆ ಉಗ್ರದಲ್ಲಿ ಇಟ್ಟಿರುವಂತ ಚೀಲಗಳನ್ನ ನೀಡಿ ನಕಲಿ ಸೃಷ್ಟಿ ಅಲ್ಲಿಯೂ ಕೂಡ ಏನಂತ ಮಾಡ್ತಾರೆ, ನಕಲಿ ದಾಖಲೆಯನ್ನ ಸೃಷ್ಟಿ ಮಾಡಿ ನಕಲಿ ಒಬ್ಬ ರೈತನ್ನ ನಿಲ್ಲಿಸಿ ಫೋಟೋ ಹೊಡಿಸಿ ಆ ರೈತರಿಗೆ ಸಂಬಂಧಪಟ್ಟಂತ ಬೆಳೆಗಳಂತ ಹೇಳಿ 49 ಲಕ್ಷದಷ್ಟು ಸಾಲ ಪಡೆದಿದ್ದಾರೆ. ಎಲ್ಲವೂ ಕೂಡ ನೋಡಿದ್ರೆ ಕೋಟಿ ರೂಪಾಯಿ ಇಲ್ಲಿ ಅವ್ಯವಹಾರ ಕಂಡು ಬಂದಿದೆ. ಈಗ ತನಿಖೆ ಬಳಿಕ ಅಷ್ಟೇ ಕೂಡ
ಇದು ರೈತರಿಗೆ ಕಡಲೆ ಬೀಜ ಸಿಗುತ್ತಾ ಅಥವಾ ಏನು ಅವರಿಗೆ ಹಣ ಕೊಡುತ್ತಾ ಎಂಬುದನ್ನು ಕಾದು ನೋಡಬೇಕಾಗಿದೆ ಅಂತ ಹೇಳ್ಬೋದು.